ಮುಚ್ಚು ಕಟ್ ಮಾಡು ಈ ಸರಿ, ಮುಚ್ಚು ಕಟ್ ಮಾಡು ಅಂದಾನೆ ಸರಿ. ಒಂದ್ಸರಿ ಎರಡ್ ಸರಿ ಹೇಳಿದ್ರೆ ಕೇಳ್ಬೇಕು, ಇಲ್ಲಾಂದ್ರೆ ಅಮಿಕೊಂಡ್ ಇರ್ಬೇಕು. ನೀನು ಬಾಯ್ ಕೊಂಡ್ ಸಿಗಾಕ ಒಂಚೂರು ನಾನು ಹೇಳತ್ತಂಗ್ ಕೇಳು ಇಲ್ಲಿ. ನಾನು ಸುಮ್ಮನೆ ಮುಚ್ಚ ಕಟ್ ಮಾಡು ಅಂದಾನೆ ಸರಿ, ಕಟ್ ಮಾಡು. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಅಲೋಕ್ ವರ್ಧನ್ ಅನ್ನೋರು ಮೆಸೇಜ್ ಮಾಡಿದರೆ, ಸುನೀಲ್ ರತ್ನಮ್ಮ ಅಂತ ನಮ್ಮ ಅಜ್ಜಿ ಇದ್ದಾರೆ, ಇವರು ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರು 6363465868 ಅಂತಂದರೆ 6363456868 ಈ ನಂಬರ್ಗೆ ನೀವು ನನಗೆ ಮೆಸೇಜ್ನ ಕಳಿಸ್ಬೋದು ಅಂತ ಹೇಳ್ತಾ ರೈಟ್ ನಾವು ಬನ್ನಿ ಕಾಲ್ ಮಾಡುವ ಈಗ ರತ್ನಮ್ಮ. ಹಲೋ ಹಲೋ, ಹೇಳಿ, ಯಾರು? ರತ್ನಮ್ಮ ಅಲ್ವಾ ಮಾತಾಡ್ತಾ ಇರೋದು? ನೀವು ಯಾರು? ನಾನು ಯಾರು ಅಂತ ಗೊತ್ತಾಗಕ್ಕಿಂತ ಮುಂಚೆ ಫಸ್ಟು ನನ್ನ ಕಷ್ಟ ಕೇಳ್ತೀರಾ, ನಿಮ್ಮ ಕೈ ಮುಗಿತೀನಿ. ಈಗ ಜೀವನದಲ್ಲಿ ಏನೋ ಒಂದು ಆಸೆ ಮಾಡಿಕೊಂಡಿರ್ತೀವಿ, ಅದನ್ನ ಈಡೇರಿಸು ಭಗವಂತ, ಒಳ್ಳೇದು ಮಾಡಪ್ಪ ಅಂತ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಳ್ಳೋದು ತಪ್ಪ? ಹಲೋ ಹಲೋ, ಯಾರು? ಇದು ಯಾರು? ಇದು ಹೊಸ ಕ್ಯಾರೆಟ್. ಹಲೋ, ನೀವು ಯಾರು ಹೇಳಿ ಸರ್? ನಿಮ್ಗೆ ಯಾರು ಬೇಕಿತ್ತು ಹೇಳಿ ಕರೆಕ್ಟಾಗಿ. ಫೋನ್ ಎತ್ಬಿಟ್ಟು ಮಾತಾಡಿದ್ರಲ್ಲ ಇವ್ರು, ರತ್ನಮ್ಮ ಕೊಡಿ. ಏನಕ್ಕೆ ಸರ್? ಕೊಡಿ ಒಂಚೂರು, ಹೇಳ್ತೀನಿ. ಅದೇನು ಹೇಳಿ, ಇಲ್ಲೇ ಹೇಳ್ತೀನಿ, ಕೊಡಿ. ಹೇಳಿ ಸರ್, ನಮ್ಗೆ ಅದೇನು ಏನು ವಿಚಾರ ಏನು ಹೇಳಿ. ಹೇಳ್ತೀನಿ, ನಿಮಗೂ ಹೇಳ್ತೀನಿ. ಫಸ್ಟು ನಾನು ಅವ್ರ ಹತ್ರ ಮಾತಾಡಬೇಕು. ಏನು ನೀವ್ ಯಾರಂತ ಗೊತ್ತಾಗ್ಬೇಕಲ್ಲ. ಹೇಳ್ತೀನಿ. ಅದೇನು ಹೇಳ್ಬಿಟ್ಟು ಮಾತಾಡಿ ಸರ್. ಈಗ ನಮ್ ಜೊತೆನೆ ನೀವ್ಯಾರೋ? ಅಲ್ಲ, ನಾವ್ ಅವ್ರ ಮಗ. ಏನು ಹೆಸರು? ನಿಮ್ಗೆ ಯಾಕೆ ಸರ್, ಯಾರು ಏನ್ ಬೇಕಂತ ಕರೆಕ್ಟಾಗಿ ಹೇಳಿ. ನೋಡಪ್ಪ, ಚಿಕ್ಕ ಮಕ್ಳು ಹೆಂಗಿರ್ಬೇಕು? ನೀನೇ ಚಿಕ್ಕ ಹುಡುಗಾಗಿದ್ದು ಏನು ಬಾಯ್ ಬಿಡ್ತಾ ಇಲ್ಲ ನೀನು. ನಾನು ಎಲ್ಲಾ ಬಾಯ್ ಬಿಡ್ಲಾ ಇಲ್ಲಿ? ಏನ್ ಸರ್ ನಿಮ್ ಮಾತಿನ ಅರ್ಥ? ಏನ್ ಆಟ ಆಡ್ತೀವಿ? ಏಯ್, ನಿನ್ ವಯಸ್ಸಿಗೆ ತಕ್ಕಂಗಿರೋ ನೀನು. ಫೋನ್ ಕೊಡು ಫಸ್ಟು. ನೀವ್ ಯಾರಂತ ಹೇಳಿ ಫಸ್ಟು. ದೊಡ್ಡ ಮನ್ಸ ಬಂದವನ್ ದೊಡ್ಡದಾಗಿಲ್ಲಿ, ಏನೋ ಕೇಳಕ್ಕೆ ಇಲ್ಲಿ. ಎಷ್ಟು ವಯಸ್ಸು ನಿಂಗೆ? ಸರ್ ನಿಮ್ಗೆ ಏನ್ ಬೇಕು ಕರೆಕ್ಟಾಗಿ ಹೇಳಿ, ಅದೇನು ಅಂತ. ಗೊತ್ತಾಗೆ. ಈ ಕಡೆ ಹೆಸರು ಹೇಳ್ತಾ ಇಲ್ಲ, ವಯಸ್ಸು ಹೇಳ್ತಾ ಇಲ್ಲ, ಏನಾಗೈತೆ ನಿನ್ಗೆ? ಸರ್ ಅಲ್ಲ, ನಿಮ್ಗೆ ಏನ್ ಬೇಕಂತ ಕರೆಕ್ಟಾಗಿ ಮಾತಾಡಿ ಫಸ್ಟು. ನನ್ಗೆ ಏನೇನೋ ಬೇಕು, ನಿನ್ನ ಹತ್ರ ಅವೆಲ್ಲ ಕೇಳಕ್ಕಾಗಲ್ಲ. ಸುಮ್ಮನೆ ಫೋನ್ ಕೊಡು ದೊಡ್ಡವ್ರ ಕೈಲಿ. ದೊಡ್ಡವನಾಗಿರೋ ಗಂಟೆ ಮಾತಾಡ್ತಿರೋದು. ನಿಮ್ಮ ಅಪ್ಪಂಗೆ ಕೆಟ್ಟಿರೋದು ನೆಟ್ಟಿಗೆ ಮಾತಾಡಿದ್ರೆ ಸರಿ. ಇವಾಗ ಹಲೋ ಹಲೋ, ಯಾರು? ಇದ್ಯಾರಿ? ಅವಮ್ಮ ಫೋನ್ ಎತ್ಕೊಂಡು ಜಾತ್ರೆ ಗೀತ್ರೆಗೆ ಬಂದ್ಬಿಟ್ರೆ ಏನು ಇದು? ಒಂದು ಫೋನ್ ಎತ್ಕೊಂಡು ಏನು ಎಲ್ಲರೂ ಮಾತಾಡ್ತಾ ಇದ್ದೀರಲ್ಲ, ನೀವ್ಯಾರು? ನೀವ್ಯಾರಪ್ಪ? ಹೇಳ್ತೀನಿ. ಈಗ ಮುಂಚೆ ಮಾತಾಡೋದಲ್ಲ ಯಾರೋ ಹುಡುಗ? ನಾನೇ, ಹೇಳು, ಹರೀಶ ಅಂತ. ನೀನಲ್ಲಪ್ಪ, ಈಗ ಫಸ್ಟ್ ಮುಂಚೆ ನಿನ್ಕಿನ್ ಮುಂಚೆ ಮಾತಾಡೋದಲ್ಲ ಅವನ್ಯಾರು? ಅವರು ನನ್ನ ತಮ್ಮನ. ಹೇಳು, ಏನಂತ? ಏನು ಅವನ ಹೆಸರು? ಏನಕ್ಕೆ ಹೇಳಿ, ಏನ್ ಸಮಾಚಾರ ಅಂತ ಫಸ್ಟ್ ಹೇಳು. ಫಸ್ಟು ನೀನು ಏನಕ್ಕೆ ಅಂತ ಹೇಳು. ನಂಬರ್ಕ ನನ್ನ ಕೈ ನಂಬರ್ಕ್ ಮಾಡ್ಬಿಟ್ಟು ನೀನ್ ಯಾರ ಅಂತಂದ್ರ ಏನೇ ಹೇಳು, ಏನ್ ಸಮಾಚಾರ? ಸುಮ್ನೆ ನಾನು ಮಾಡಿರೋದು ಇಲ್ಲಿ ರತ್ನಮ್ಮಂಗೆ, ನೀವು ಅವ್ರ ಫೋನ್ ಇಟ್ಕೊಂಡು ನೀವು ಸುಮ್ನೆ ಇಲ್ಲಿ. ಅದೇ ಏನಾಗಬೇಕಾಯ್ತು? ಅವ್ರು ನಮ್ಮ ತಾಯಿನ. ಹೇಳು, ಏನ್ ಸಮಾಚಾರ? ಸರಿ ಕಣಪ್ಪ, ನಾನು ಇಲ್ಲ ಅನ್ನ. ಅವನೇನೋ ಇವನು ನಿನ್ಕಿಂತ ಮುಂಚೆ ಮಾತಾಡದ್ನಲ್ಲ, ಅದು ಏನಾಗಬೇಕು ಅಂತ ಹೇಳು ಕರೆಕ್ಟಾಗಿ. ಅದ್ ಯಾರಿಗೆ ಸುಮ್ನೆ ಸುದ್ದಿ ಬಸ್ ಅದ್ ಏನಂದ ಏನೇ ಹೇಳು. ಏನಿತ್ತ? ಹೇಳ್ತೀನಿ. ಒಂಚೂರು ರತ್ನಮ್ಮಂಗೆ ಫೋನ್ ಕೊಡೋ ಇಲ್ಲಿ. ಈ ಯಾರ ಅಂತ ಕರೆಕ್ಟಾಗಿ ಹೇಳು. ಸುಮ್ನೆ ಬಯಸ್ಕೊಬೇಡ, ಸುಮ್ನೆ ತಗ ಏನಂತ ಕರೆಕ್ಟಾಗಿ ಹೇಳು. ಹೇಳತ್ತಂದು ಅನ್ಕೊಂಡು ಯಾರು ಏನ್ ಬೇಕು? ಒಳ್ಳೆ ಹೆಂಗ್ ಆಡ್ಬೇಡ ಇಲ್ಲಿ. ನಾನು ಮುಚ್ಚು ಕಟ್ ಮಾಡು ಈ ಸರಿ, ಮುಚ್ಚು ಕಟ್ ಮಾಡು ಅಂದಾನೆ ಸರಿ. ಒಂದ್ಸರಿ ಎರಡ್ ಸರಿ ಹೇಳಿದ್ರೆ ಕೇಳ್ಬೇಕು, ಇಲ್ಲಾಂದ್ರೆ ಅಮಿಕೊಂಡ್ ಇರ್ಬೇಕು. ನೀನು ಬಾಯ್ ಕೊಂಡ್ ಸಿಗಾಕ ಒಂಚೂರು ನಾನು ಹೇಳತ್ತಂಗ್ ಕೇಳು ಇಲ್ಲಿ. ನಾನು ಸುಮ್ಮನೆ ಮುಚ್ಚ ಕಟ್ ಮಾಡು ಅಂದಾನೆ ಸರಿ, ಕಟ್ ಮಾಡು. ಬೇರೆ ಮಾತಾಡ. ನಿಂಗ ಏನಂದೆ? ಒಂದ್ಸರಿ ಹೇಳಿದ್ರೆ ಕರೆಕ್ಟಾಗಿ ಕೇಳ್ಬೇಕು, ಇಲ್ಲ ಅಂದ್ರೆ ಅಮಿಕ ಕಟ್ ಮಾಡು. ಅಲ್ಲ ಏನಂದೆ ಅದಕ್ಕಿಂತ ಮುಂಚೆ? ಮತ್ತೆ ಬಯಸ್ಕೊಬೇಡ ನನ್ನ ಕೈಲಿ. ನಾನು ಬೈತೀನಿ ನಾನು. ನೀನೇನಂದೆ ಹೇಳು ಒಂಚೂರು. ಹಲೋ ಹಲೋ, ಇದ್ಯಾಕ ಅಮ್ಮನ್ ಫೋನ್ ಇಟ್ಕೊಂಡು ನೀವೆಲ್ಲ ಗ್ಯಾನ್ ಗೆಟ್ಟವ್ರಂಗ ಆಡ್ತಿದ್ರಲ್ಲ ನೀವೆಲ್ಲರೂ? ಮಾನ್ ಗೆಟ್ಟವ್ರೆ, ಹೋಗಿ ತೆಗೆಯಲಿ. ಏಯ್, ನೀನು ಉಗಿಯೋರಿಲ್ಲ ಇಲ್ಲಿ. ಏಯ್, ನೆಟ್ಟಿಗೆ ಹೇಳೋದು ಕೇಳ್ತಾ ಇಲ್ಲ ಇಲ್ಲಿ. ಚಿಕ್ಕಪ್ಪ ಚಿಕ್ಕಪ್ಪ ಅಂತೀಯಲ್ಲ. ಈಗ ಚಿಕ್ಕಪ್ಪ ಗಿಕ್ಕಪ್ಪ ಅಂದ. The number you have dialed is ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿರೋದು ಫೋನ್. ಸರಿ, ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರು ನಂಬರ್ ಕೊಟ್ಟವರು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ಟ್ರ್ಯಾಪ್ನ ಇವತ್ತಿಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮಗೆ ಕ್ಯಾಚ್ ಹಾಕ್ಕೊಳ್ತೀನಿ.
ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಣಿ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿ ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮ್ಗೆ ನೆನಪಿರ್ಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು. ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ, ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls.